ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ಕಿ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ನಮ್ಮ ಮನೆಯವ್ರದ್ದು ಸೂಟಿ ಮಾಡಿದ್ರೆ, ಹಾಗಾಗಿ ಎಲ್ಲರೂ ಹೋಗೋಣ ಅಂಥೇಳಿ ಅಂದ್ಕೊಳತ್ತಿದ್ವಿ. ಎಲ್ಲಂಥೇಳಿ ಇಬ್ರಿಗೂ ಗೊತ್ತಿಲ್ಲ. ಅದ್ರ ಮನೆಯಿಂದ ಹೊರಗಂತೂ ಬಂದೇವಿ. ಏನು ಗುಡ್ಡಕ್ಕೆ ಹೋಗೋಣ ಅಂತ ಅವ್ರು ಅಂದಾರ. ನಾನು ನೋಡ್ಲಾರ್ದು ಒಂದೆರಡು ಪ್ಲೇಸ್ ಇದ್ದು ರೀ, ಹಾಗಾಗಿ ನಾನು ಅಲ್ಲಿ ಹೋಗೋಣ ಅಂತಂದಿದ್ದೆ. ನೋಡೋಣ್ರಿ ಎಲ್ಲೆಲ್ಲಿ ಹೋಗ್ತೇವಿ ಅಂಥೇಳಿ. ಹೊಳಿ ನೋಡ್ರಿ ಎಷ್ಟು ಬಂದೈತಿ. ಮಳೆ ಅಂತೂ ಫುಲ್ ಆಗೈತೆ 2-3 ದಿವಸ. ಇವತ್ತು ಒಂದು ಸ್ವಲ್ಪ ಮಳೆ ಕಮ್ಮಿ ಆಗೈತಿ. ಇಲ್ಲಿ ನೋಡ್ರಿ ಅಲ್ಲೆಲ್ಲ ಗುಡಿಗಳು ಮುಳುಗಿಬಿಟ್ಟಾವ್ರಿ. ಇಲ್ಲಿನ ಮೊದಲು ಒಂದು ಊರಿತ್ತಂತೆ, ಅಲ್ಲಿ ಕಾಣಿಸ್ತೈತೆ ನೋಡ್ರಿ. ನಾನು ಝೂಮ್ ಮಾಡತ್ತೀನಿ. ಅಲ್ಲಿ ಬೆಳಕು ಕಾಣ್ತಾವಲ್ಲ, ಅದೊಂದು ಗುಡಿ ಮತ್ತು ಈಚೆ ಕಡೆ ಒಂದು ಗುಡಿ, 2 ಗುಡಿ ಇದ್ವಂತ. 2 ಗುಡಿ ಮುಳುಗ್ಯಾವ್ರಿ ಫುಲ್. ಮೊದಲು ಇಲ್ಲೊಂದು ಊರಿತ್ತಂತ್ರಿ, ಆ ಊರನ್ನು ಈಗ ಬೇರೆ ಕಡೆ ಕೊಟ್ಟಾರಂತ. ಇಲ್ಲಿ ಜನ ಅಲ್ಲೇದಾರ. ಇದು ಹೊಳಿ ಬಂದಾಗ ಇಲ್ಲೆಲ್ಲ ತುಂಬ್ಕೊಂಡ್ಬಿಡ್ತೈತ್ರಿ. ಇಷ್ಟು ನೀರು ಬರ್ತೈತಿ ಮಳೆ ಭಾಳ ಆತಂದ್ರೆ. ಈ ಸರಿನೂ ಹೊಳಿ ತುಂಬೈತ್ರಿ ನಮ್ದು. ನೋಡ್ರಿ ನಮ್ಮೂರ ಸೌಂದರ್ಯ ಹೆಂಗೈತಿ ಅಂಥೇಳಿ. ನಮಗೆ ಹೋಗುವಾಗ ಬರುವಾಗೆಲ್ಲ ಕಾಣಿಸ್ತೈತಿ. ಹಂಗೆ ಹೊಂಟಿದ್ವಲ್ಲ, ದಬ್ದಬಿನೂ ಫುಲ್ ಆಗಿತ್ತು. ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳಕ್ಕಂಥೇಳಿ ನಿಂತಿದ್ದೆ. ನೋಡ್ರಿ ಗಾಡಿ ತೊಳ್ಯಾಕಂಥೇಳಿ ಬಂದಿರ್ತಾರೆ ಇಲ್ಲೆಲ್ಲರೂ. ಹಂಗೆ ಗಾಡಿ ತೊಳ್ಕೊಳತ್ತಿದ್ರು. ನಾವು ಅಲ್ಲೇ ಬೈಕ್ ಮೇಲೆ ಕೂತ್ಕೊಂಡು, ಅಲ್ಲೆಲ್ಲ ಗಂಡು ಮಕ್ಕಳು ಜಾಸ್ತಿ ಇರೋದ್ರಿಂದ ನಂಗೆ ಹೋಗಕ್ಕೆ ನಾವು ಬ್ಯಾಡ ಅನ್ನಿಸ್ತ್ರಿ. ಹಾಗಾಗಿ ದೂರಿಂದನೇ ನೋಡ್ಕೊಂಡು ಹೊಂಟೇನ್ರಿ. ಬರ್ರಿ ಮತ್ತು ಮುಂದೆ ನಮ್ಮ ಪಯಣ ಎಲ್ಲಿಗೆ ಅಂಥೇಳಿ ನಿಮಗೆ ತೋರಿಸ್ತೀನಿ. ಹೇಳಿದೆಲ್ರಿ ಇನ್ನೂ ಎಲ್ಲಿ ಹೋಗ್ಬೇಕಂತೇಳಿ ಗೊತ್ತಿಲ್ಲ ಅಂಥೇಳಿ. ಹಾಗಾಗಿ ಇಲ್ಲಿ ನೋಡಿಕೊಂಡು ಗಾಡಿ ಮತ್ತು ಹೊಳ್ಳಿ ನಾವು ಗುಡ್ಡದ ಕಡೆ ತಿರುಗಿಸಿದ್ವಿ ರೀ. ಬರ್ರಿ ಇವತ್ತು ನಾವು ಎಲ್ಲೆಲ್ಲಿ ಹೋಗ್ತೇವೆ ಅಂಥೇಳಿ ನಿಮಗೂ ಎಲ್ಲ ತೋರಿಸ್ತೇನೆ. ಈಗೂ ನಾವೇನು ಗುಡ್ಡಕ್ಕೆ ಹೊಂಟೇವು, ಏನಲ್ಲಿ ಯಾವುದೋ ಕೊಳ್ಳ ಐತಂತ್ರಿ, ನನಗೆ ಗೊತ್ತಿಲ್ಲ. ನಾನು ಹೋಗಲಿಲ್ಲ ಭಾಳ ದಿವಸದಿಂದ. ನಾ ಮದುವೆಯಾಗಿ ಬಂದು 6 ವರ್ಷ ಆತ. ಆದ್ರೆ ಒಂದು ಸರಿನೂ ಇವ್ರು ನನಗೆ ಕರ್ಕೊಂಡು ಹೋಗಿಲ್ಲ ಅಲ್ಲಿ. ಇವತ್ತೇನೋ ತಾವಾಗೆ ಗುಡ್ಡಕ್ಕೆ ಹೋಗೋಣ ಅಂಥೇಳಿ ರೆಡಿ ಆದ್ರೆ ನಾನು ಗುಡ್ಡಕ್ಕೆ ಮನೆ ಹೋಗಿ ಬಂದೀವಿ, ಹೋಗ್ಲಾರ್ದಲ್ಲಿ ಹೋಗೋಣ ಅಂಥೇಳಿ ಅಂದೆ. ಹಾಗಾಗಿ ಕರ್ಕೊಂಡು ಹೊಂಟಾರ. ಬರ್ರಿ ಎಲ್ಲೆಲ್ಲಿ ಹೋಗ್ತೇವಿ ಅಂಥೇಳಿ ನೋಡೋಣಂತ. ಚಿನ್ನಿ ಮತ್ತು ಚುಕ್ಕಿನ ಇಬ್ಬರನ್ನೂ ಮನ್ಯಾಗ ಬಿಟ್ಟು ಬಂದೇವ್ರಿ. ಇದು ನೋಡ್ರಿ ನಾವು ಸಿದ್ದಪ್ಪನ ಕೊಳ್ಳಕ್ಕೆ ಬಂದೀವಿ. ಇದು ನೋಡ್ರಿ ಎಂಟ್ರೆನ್ಸಿಗೆ ಹಿಂಗೆ ಒಂದು ಗೇಟ್ ಐತಿ. ಈ ಗೇಟದ್ದು ಕಿಲಿ ಹಾಕಿರ್ತಾರಂತ್ರಿ. ಮೊದಲೇನು ಹಾಕ್ತಿರ್ಲಿಲ್ಲಂತ, ಗೇಟ್ ಏನಿರಲಿಲ್ಲ ಅಂತ. ಈಗೀಗ ಗೇಟ್ ಮಾಡ್ಸಾರಂತ. ಕುಲ ಇದ್ದ ತಕ್ಷಣ ಎಲ್ಲ ಥರ ಜನ ಬರೋದು ಹೋಗೋದು ಸ್ವಲ್ಪ ಭಾಳ ಇದ್ರೆ ಆಕತ್ತೈತಂತ್ರಿ. ಹಾಗಾಗಿ ಗೇಟ್ ಮಾಡ್ಸ್ಯಾರ. ಇಲ್ಲೇ ಒಳಗೆ ಹಿಂಗೊಂದು ಪಾರ್ಕ್ ಐತಿ, ಕುಂದ್ರಾಕ ಬೆಂಚಸ್ ಅದಾವ್ರಿ ಒಂದು 4. ನೋಡ್ರಿ ಕಲ್ಲಾಗು ಹೆಂಗೆಲ್ಲ ಗಿಡ ಹುಟ್ಟ್ಯಾವ ಅಂಥೇಳಿ. ನಾನು ಮನೆಯವ್ರ ಜೋಡಿ ಚರ್ಚೆ ಮಾಡ್ಕೊತ ಹೊಂಟಿದ್ದೆ, ಕಲ್ಲೊಳಗೆಲ್ಲ ಗಿಡ ಹುಟ್ಟಾವೇನ ಅಂಥೇಳಿ ಮಾತಾಡ್ಕೊತ ಹೊಂಟಿದ್ವಿ. ಇಲ್ಲಿ ನೋಡ್ರಿ ವನದೇವತೆನ ತೋರ್ಸಾರ, ಮತ್ತು 2 ಮಂದಿ ಮನುಷ್ಯರು ಕೆಳಗೆ ಬಿದ್ದಂಗೆ ತೋರ್ಸಾರ. ಅಂದರೆ ಗಿಡ ಕಡ್ಯಾಕೆ ಬಂದ್ರೆ ಹಿಂಗೆ ಆಕೈತಿ ಅಂಥೇಳಿ ಹಿಂಗೇನೋ ತೋರ್ಸ್ದಂಗೆ ಅನ್ನಿಸ್ತೈತಿ. ಏನಂಥೇಳಿ ಗೊತ್ತಿಲ್ಲ ನನಗೂ, ಅಲ್ಲೇನೂ ಬರ್ದಿಲ್ಲ. ನಾನು ಅಂದ್ಕೊಂಡೆ ಬರೀ ವನದೇವತೆ ಅಂತ ಅಷ್ಟೇ ಬರ್ದೈತ್ರಿ ಅಲ್ಲಿ. ಬರ್ರಿ ಮತ್ತು ಒಳಗಿನ್ನೂ ಎಷ್ಟು ದೂರ ನಡಿಬೇಕೋ ಏನೋ ನನಗೂ ಗೊತ್ತಿಲ್ಲ, ನೋಡೋಣ ಅಂತ. ಚಿನ್ನಿ ಚುಕ್ಕಿ ಕರ್ಕೊಂಬಂದ್ರೆ ಇಲ್ಲ ಒಳಗೆ ನಡ್ಯಾಕೆ ತ್ರಾಸ ಆಕೈತಿ ಅಂಥೇಳಿನ ಅವ್ರ ಪಪ್ಪ ಇವತ್ತು ಅವರಿಬ್ಬರನ್ನೂ ಬಿಟ್ಟು ಹೋಗೋಣ ಅಂತ ಹೇಳಿದ್ರು. ಅವ್ರ ಅಮ್ಮನ ಜೋಡಿ ಅವರಿಬ್ಬರನ್ನೂ ಬಿಟ್ಟು ನಾವಿಬ್ಬರು ಅಷ್ಟೇ ಬಂದೇವ್ರಿ. ನೋಡ್ರಿ ಸುತ್ತಮುತ್ತಲೆಲ್ಲ ಹಿಂಗೈತಿ. ಹೊಳಿ ನೋಡ್ರಿ, ಅಲ್ಲಿ ಇರೋ ಹೊಳಿ ಇಲ್ಲಿಂದ ಎಷ್ಟು ಚಂದ ಕಾಣಿಸತೈತಿ. ಆ ಗುಡ್ಡ ಹೊಳಿ ನೋಡಕ್ಕೆ ಒಂಥರ ಕಣ್ಣಿಗೆ ತಂಪು ಅನ್ನಿಸ್ತೈತಿ. ನನಗಂತೂ ಈ ದಿನ ಭಾಳ ಖುಷಿ ಅನ್ನಿಸ್ತು. ಇದನ್ನೆಲ್ಲ ನೋಡಿ ಒಂಥರ ಏನೋ ಬೇರೆ ಜಾಗಕ್ಕೆ ಬಂದೀನಿ ಅಂಥೇಳಿ ಎಲ್ಲ ಫೀಲ್ ಆಗತ್ತಿತ್ತು. ನೋಡ್ಲಾರ್ದಂಥ ಪ್ಲೇಸ್ ನೋಡಿದ್ರೆ ಹಂಗೆ ಅನ್ನಿಸ್ತೈತಲ್ರಿ ಎಲ್ಲರಿಗೂ. ಹಂಗೆ ನನಗೂ ಖುಷಿ ಅನ್ನಿಸ್ತು ಇದನ್ನೆಲ್ಲ ನೋಡಕ್ಕೆ. ಮತ್ತು ಇಲ್ಲೊಂದು ಮಾಡ್ಯಾರ ನೋಡ್ರಿ ಹಿಂಗೆ ಕುಂದ್ರಾಕ. ಇಲ್ಲೇ
ಗಾಡಿ ಮಾಡ್ಕೊಂಡು ಭಜನೆ ತೊಗೊಂಡಂತ ಇಲ್ಲ ಅಂದ್ರೆ ಹಂಗೆ ಅನ್ನಪ್ರಸಾದ ಅದೆಲ್ಲ ಮಾಡಿಸಿರ್ತಾರಂತ್ರಿ ಜನ ಬಂದು. ಈಗ ನಾವು ಬಂದ ತಕ್ಷಣ ಒಬ್ಬರು ಮುಗಿಸ್ಕೊಂಡು ಹೊಂಟಿದ್ರು ಅವರು. ನಾವು ಹೋಗೋದು ಲೇಟ್ ಆಗಿತ್ತು. ನಾವು ಮನ್ಯಾಗ ಊಟ ಎಲ್ಲ ಮುಗಿಸ್ಕೊಂಡು 3:30 ಹಿಂಗೆ ಹೋದ್ವಿ. ಹಾಗಾಗಿ ಎಲ್ಲ ಮುಗ್ದಿತ್ತು. ಎಲ್ಲ ಮುಗಿದ್ಮೇಲೆ ನಾವು ಹೋಗೇವಿ. ನೋಡ್ರಿ ಇಲ್ಲೇ ಹಿಂಗೆ ಮೆಟ್ಟದಾವು. ಮೊದಲೆಲ್ಲ ಮೆಟ್ಟಿರಲಿಲ್ಲ ಅಂತ ನಮ್ಮ ಮನೆಯವ್ರು ಹೇಳತ್ತಿದ್ರು. ಮೊದಲು ಮೆಟ್ಟಿರಲಿಲ್ಲ, ನಾವು ಹಂಗೆ ಬರ್ತಿದ್ವಿ ಅಂಥೇಳಿ. ಈಗೆಲ್ಲ ಮೆಟ್ ಮಾಡ್ಯಾರ. ಆದ್ರೇನು ನೀರು ಬಿದ್ದು ಎಲ್ಲ ಕಡೆ ಜಾರೋ ಹಂಗೆ ಆಗೈತ್ರಿ. ಅಲ್ಲಿ ನೋಡ್ರಿ ನೀರು ಎಷ್ಟು ಚಂದ ಬೀಳಾತೈತಿ. ಎಷ್ಟು ಅವಾಜ್ ಅಂದ್ರೆ ಬರೀ ನೀರಿಂದ ಅವಾಜ ಕೇಳಾತೈತ್ರಿ. ಇಲ್ಲಿ ಮತ್ತೊಂದು ಏನೂ ಸೌಂಡ್ ಕೇಳಾತಿದ್ದಿಲ್ಲ. ಆ ಪರಿಸರದೊಳಗೆ ಆ ನೀರಿನ ಅವಾಜ ಮತ್ತು ಆ ಹಕ್ಕಿಗಳದ್ದು ಅವಾಜ ಒಂಥರ ಭಾಳ ಅಂದ್ರೆ ಭಾಳ ಇಂಪು ಅನ್ಸಾತೈತ್ರಿ ಕೇಳಕ್ಕೆ. ಬರ್ರಿ ಹಂಗೆ ಹೋಗೋಣಂತ ಕೆಳಗೆ. ಇನ್ನೂ ನಾವು ಮೇಲೆ ನಿಂತೇವಿ. ಇಲ್ಲೆಲ್ಲ ಮಳೆ ಆಗಿ ಈ ಕಂಟಿನ್ಯೂ ಮಳೆ ಆಗೈತಲ್ರಿ, ಹಾಗಾಗಿ ಎಲ್ಲ ಕಡೆ ಹಸಿ ಐತಿ. ಈ ಕಂಟಿನ್ಯೂ ಒಂದು 7-8 ದಿವಸ ಆದರೂ ಮಳೆ ಚಾಲೂನೇ ಐತ್ರಿ. ಇಲ್ಲೇ ಒಟ್ಟು ನಿಂತಿದ್ದಿಲ್ಲ. ಈಗ ಕಮ್ಮಿ ಅಂತೈತಲ್ಲ, ಹಾಗಾಗಿ ಎಲ್ಲ ಕಡೆ ಹಸಿರು ಗಟ್ಟದಂಗೆ ಆಗೈತಿ, ಪಾಚಿ ಕಟ್ದಂಗೆ. ಇಲ್ಲಿ ನೋಡ್ರಿ, ಇಲ್ಲೇನು ಎಲ್ಲ ಕಲ್ಲೊಳಗೂ ನೀರು ಹಿಂಗೆ ಮ್ಯಾಗಿಂದೆಲ್ಲ ಬಿಡಾತೈತಲ್ರಿ, ಹಾಗಾಗಿ ಹಂಗೆ ಕಾಣಿಸತೈತೆ ಎಲ್ಲ ಕಡೆ ಹಸಿರು. ಇಲ್ಲಿ ನೋಡ್ರಿ, ಇಲ್ಲೂ ಒಂದು ಐತಿ. ಅಲ್ಲಿ ಮ್ಯಾಲಿಂದ ಬಂದಿದ್ದ ನೀರು ಮತ್ತು ಹೊಳ್ಳಿ ಇಲ್ಲಿಂದ ಹಿಂಗೆ ಹೋಗ್ತೈತಿ. ಮಸ್ತ್ ಐತ್ರಿ ನೋಡಕ್ಕೆ ಪ್ಲೇಸ್. ಯಾರಾದರೂ ಸವದತ್ತಿ ಹತ್ರ ಬಂದರೆ ಇದನ್ನು ನೋಡ್ಲಾರ್ದಂತ ಹೋಗಬೇಡ್ರಿ. ಇದು ಸಿದ್ದಪ್ಪನ ಕೊಳ್ಳ ರೀ. 7 ಕೊಳ್ಳದೊಳಗೆ ಇದು ಒಂದು ಕೊಳ್ಳ. ಮತ್ತು ಆಗಳೇ ನಾನು ಇನ್ನೊಂದು ತೋರಿಸಿದ್ದೆಲ್ರಿ ದಬ್ದಬಿ ಅಂತ. ಅದ್ರ ಹೆಸರು ನಂಗೆ ಗೊತ್ತಿಲ್ಲ. ಆದ್ರೆ ಅದಕ್ಕೆ ದಬ್ದಬಿನ ಅಂತಾರೆ ಇಲ್ಲೆಲ್ಲ. ಹಾಗಾಗಿ ನಾನು ದಬ್ದಬಿ ಅಂತ ಹೇಳಿದೆ. ಅದು ಒಂದು ಕೊಳ್ಳ, ಇದು ಒಂದು ಕೊಳ್ಳ ರೀ. ಮತ್ತೊಂದು ಐತಿ. ಮತ್ತೊಂದನ್ನು ಇವತ್ತು ಹೋಗಕ್ಕೆ ಆಕೈತೆ ಇಲ್ಲ ಅಂಥೇಳಿ ನೋಡೋಣ. ಹೋಗೋಕ್ಕಾದ್ರೆ ಅದನ್ನೂ ಶೇರ್ ಮಾಡ್ಕೊತೀನಿ. ಇಲ್ಲಿ ನೋಡ್ರಿ ಹಿಂಗೈತಿ. ಈಗೆಲ್ಲ ಮಳೆ ಆಗಿ ಎಲ್ಲ ಕಡೆ ಭಾಳ ಪಾಚಿ ಕಟ್ಟೈತಿ. ಕಾಲೆಲ್ಲ ಜಾರುವಂಗಾಗೈತಿ. ಅಲ್ಲೇ ಬಿಡ. ಹಾಂ, ನನ್ನ ಫೋನ್ ತಗೋಲ್ಲ. ನನ್ನ ಫೋನ್ ತಗೋತಿದ್ದ ಚಾರ್ಜ್ ಆಗ್ತದೆ. ಇದ್ರ ಪಾರಕ್ಕಿಲ್ಲ ನೀ, ಇದ್ರ ಬರ್ತೀವಿಲ್ಲ ಅಂತ ಬಾಬಾ ಬಾಬಾ. ದವಾ ಇಲ್ಲ ಕಡೆ ನಮಗೆ ಬೇಡ ಟಾರ್ಚ್ ಹಾಕ. ಒಳಗೆ ಗನಿ ಒಳಗೆ ಐತಿ ನೋಡಿ. ಇಲ್ಲಿ ನೋಡ್ರಿ ಸಣ್ಣದೊಂದು ಬಾಗ್ಲ ಐತಿ. ಅಲ್ಲಿಂದ ಒಳಗೆ ಹೋದ್ರೆ ಹಿಂಗೆ ಒಂದು ಗುಹೆ ಒಳಗನ ಒಂದು ಲಿಂಗ ಐತ್ರಿ. ಇದೆಲ್ಲ ಉದ್ಭವ ಲಿಂಗಗಳಂತ್ರಿ ಇವು. ಹೇಳತ್ತಿದ್ರು ಉದ್ಭವ ಲಿಂಗ ಅಂಥೇಳಿ. ಆಮೇಲೆ ಅದು ಬಾಗ್ಲ ಭಾಳ ಸಣ್ಣದೈತ್ರಿ. ನಾ ದಪ್ಪಿರೋದ್ರಿಂದ ಅದ್ರಾಗ ಹೊಕ್ಕೇನೇ ಇಲ್ಲ ಅಂಥೇಳಿ ನಾನು ನಮ್ಮ ಮನೆಯವರು ಒಂದು ಸ್ವಲ್ಪ ಚರ್ಚೆ ಮಾಡ್ಕೊತ ನಕ್ಕೊಂತ ಆದರೂ ಬಂದ್ವಿ ರೀ ಒಳಗೆ. ಹೊರಗೆ ಹೆಂಗೆ ಹೋಗ್ತೇವೆ ಅಂತ ಗೊತ್ತಿಲ್ಲ. ಹೊರಗೂ ಬಂದ್ವಿ ನೋಡ್ರಿ. ಇಷ್ಟ ಬಾಗಿಲ್ದೊಳಗೆ ಹೋಗೋದ್ರಿ ಒಳಗೆ. ಇಲ್ಲೊಂದು ಲಿಂಗ ಐತಿ. ಅವೆಲ್ಲ ಉದ್ಭವ ಲಿಂಗಗಳಂತ. ಕಲ್ಲೊಳಗನ ಐತಿ ನೋಡ್ರಿ ಫುಲ್. ಇದು ಗುಹೆ ರೀ. ಗುಹೆ ಒಳಗೆ ಲಿಂಗ ಉದ್ಭವ ಆಗೈತಿ ಅಂತ ಹೇಳಿ ಹೇಳಾಕತ್ತಿದ್ರೆ
ನೋಡಕ್ಕೆ ಚಂದ ಇತ್ತು ರೀ, ಒಂಥರ ಶಾಂತಿ ಇತ್ತು. ಏನು ಕತ್ಲಾಗತ್ತಿತ್ತು ಅಂಥೇಳಿ ನಾವು ಮೊಬೈಲ್ ಟಾರ್ಚ್ ಹಚ್ಕೊಂಡೆ ವಿಡಿಯೋ ಮಾಡ್ಕೊಂಡ್ವಿ. ಮತ್ತು ನಮ್ಮ ಮನೆಯವ್ರು ತಮ್ಮದೊಂದು ಸ್ವಲ್ಪ ನೆನಪುಗಳನ್ನು ಶೇರ್ ಮಾಡ್ಕೊಳತ್ತಿದ್ರು. ಏನಂತ ಹೇಳಿದ್ರೆ, ಇದು ಏನು ಸುತ್ತಲೈತಲ್ರಿ, ಇದು ಮ್ಯಾಗಿಂದ ಕಟ್ಟಿ ಇರಲಿಲ್ಲಂತೆ. ಮೊದಲು ಅವರೆಲ್ಲ ಸಣ್ಣವರಿದ್ದಾಗ ಭಜನೆಗೆ ಹಿಂಗೆ ಅವರು ಬರ್ತಿರುವಾಗ ಆ ಕಲ್ಲು ಮೇಲೆನ ತೊಳ್ಕೊಂಡು ಅದ್ರ ಮೇಲೆನ ಪ್ರಸಾದ ಊಟ ಮಾಡ್ತಿದ್ರಂತ. ಅದೆಲ್ಲ ಅವ್ರು ಹೇಳತ್ತಿದ್ರು. ಇಂಥ ದೊಡ್ಡ ದೊಡ್ಡ ಕಲ್ಲು ಮ್ಯಾಗನ ಎಲ್ಲರೂ ತೊಳೆದು ಅದ ಕಲ್ಲು ಮ್ಯಾಗನ ಹುಗ್ಗಿ ಹಿಂಗೆ ಹೊಂಟಂದ್ರೆ ಹಿಂಗೆ ಬಳ್ಕೊಂಡು ತಿಂತಿದ್ವಿ. ಮತ್ತು ಅನ್ನ ಸಾರು ಎಲ್ಲ ಇದ್ರ ಮ್ಯಾಗನ ಊಟ ಮಾಡ್ತಿದ್ವಿ ನೋಡಿ ನಾವು. ಇದು ಕಟ್ಟಿ ಇರಲಿಲ್ಲ ಆವಾಗ, ಸುತ್ತಲೂ ಹಿಂಗೆ ಕುಂತು ಊಟ ಮಾಡ್ತಿದ್ವಿ ಅಂಥೇಳಿ ಅವ್ರದ್ದೆಲ್ಲ ನೆನಪುಗಳನ್ನು ಅವ್ರು ಶೇರ್ ಮಾಡ್ಕೊಳಕತ್ತಿದ್ರಿ. ಹೇಳೇನಿಲ್ಲ. ಇಲ್ಲಿ ನೋಡ್ರಿ, ಆ ಕಡೆ ಮತ್ತು ಈ ಕಡೆ ಎರಡು ಸೈಡ್ ಗುಡಿ ಅದಾವ. ಮತ್ತು ನಡಕ್ಕೆ ಹಿಂಗೊಂದು ಕೊಳ್ಳ ಐತ್ರಿ. ಈ ಕಡೆ ಒಂದು ದೇವಸ್ಥಾನ ಐತ್ರಿ, ನೋಡೋಣ ಅಂಥೇಳಿ ಬಂದ್ವಿ. ಇದು ಸೇಮ್ ಅದೇ ಥರನ ಉದ್ಭವ ಲಿಂಗ ರೀ. ಇಲ್ಲೂ ಮುಂದೆ ಇಲ್ಲೊಂದು ಬಸವಣ್ಣ ಐತಿ, ಮತ್ತು ಒಳಗೆ ಒಂದು ಲಿಂಗ ಐತ್ರಿ. ಇಲ್ಲೂ ಸೇಮ್ ಅದು ಹೆಂಗಿತ್ತಲ್ಲ ಹಂಗೆ ಐತಿ. ಆದರೆ ಇಲ್ಲೇ ಬೆಳಕು ಇದು ಹೈಟ್ ಆಗಿರೋದ್ರಿಂದ ಬೆಳಕು ಬೀಳಾಕತ್ತೈತೆ ರೀ. ನಾವೇನು ಟಾರ್ಚ್ ಹಚ್ಚಲಾರ್ದು ಬೆಳಕು ಬೀಳಾಕತ್ತಿತ್ತು. ಹೈಟ್ ಇರೋದ್ರಿಂದ ಸ್ವಲ್ಪ ಹೈಟ್ ಐತಲ್ಲ, ಅಷ್ಟ್ರ ಮೇಲೆ ಬೆಳಕು ಬೀಳಾಕತ್ತಿತ್ತು. ಹಾಗಾಗಿ ಹಂಗೆ ವಿಡಿಯೋ ಮಾಡ್ಕೊಂಡ್ವಿ. ಒಳಗೆ ಎದ್ದು ನಿಂದ್ರಾಕೆ ಬರುವಂಗೇನಿಲ್ಲ ರೀ, ಹಿಂಗೆ ಬಗ್ಗಿನ ನಿಂದ್ರಬೇಕು, ಹಂಗೈತಿ. ಬಗ್ಗಿನ ಒಳಗೆ ಹೋಗಿ ನಮಸ್ಕಾರ ಮಾಡಿ ಬರ್ಬೋದು ನೋಡ್ರಿ. ಒಳಗೆ ಹೋಗಿ ನಾವು ಎಲ್ಲ ಕಡೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಹಂಗೆ ನಮ್ಮ ಮನೆಯವರಿಗೆ ಫೋಟೋ ತೆಗಿತೀನಿ ಬರ್ರಿ ಕುಂದರಿ ಅಂತ ಹೇಳತ್ತಿದ್ದೆ. ಎಲ್ಲರೂ ಹೋದಲ್ಲೇ ಹಿಂಗೊಂದು ಫೋಟೋ ತಕ್ಕೊಳ್ಳೋದು ಒಂದು ಮೆಮೊರಿ ಆಗಿರ್ತೈತೆ ರೀ, ನೆನಪು ಉಳಿತೈತಿ. ನಾನು ಫೋಟೋ ತೆಗಿಯುವಾಗ ಹಂಗೆ ಒಂದು ಸ್ವಲ್ಪ ವಿಡಿಯೋನು ಮಾಡಿಕೊಂಡೆ. ಎಷ್ಟು ವರ್ಷ ಬಿಟ್ಟು ಆ ಫೋಟೋ ನೋಡಿದ್ರು ನಾವು ಹಿಂಗೆ ಹೋಗಿದ್ವಲ್ಲ ಅಂಥೇಳಿ ಒಂದು ಅವಸರಲ್ಲೇ ಮ್ಯಾಗ ಹತ್ತಿ ಬಂದ್ವಿ ರೀ. ಅವ್ರು ಹೊಕ್ಕಾರ ಅಂಥೇಳಿ ದಮ್ ಹತ್ತೈತಿ. ಹಾಗಾಗಿ ನಮ್ಮ ಮನೆಯವರು ವಿಡಿಯೋ ಮಾಡ್ಕೊಂಡು ತೋರ್ಸಾತಿದ್ರು ನೋಡ್ರಿ. ಹೊಂಟ್ವಿ, ಇಲ್ಲಿಂದ ಹೋಗಾಕಂತೂ ಮನಸ್ಸು ಆಕತ್ತಿಲ್ರಿ, ಅಷ್ಟು ಚಂದ ಇತ್ತು ಪ್ಲೇಸ್. ನಾವು ವಾಪಸ್ ಹತ್ತಿ ಬರುವಾಗ ಲೈವ್ ವಿಡಿಯೋ ಮಾಡ್ಕೊತ ಬಂದ್ವಿ ರೀ. ಅವ್ರು ಪೂಜಾರಿ ಅವ್ರು ಹೋದ್ರೆ ಅವ್ರು ಗೇಟ್ ಕಿಲಿ ಹಾಕ್ತೇವೆ ಅಂತ ಹೇಳಿ ಬಂದ್ರೆ ನಮಗೆ ಗೇಟ್ ಕಿಲಿ ಹಾಕ್ಕೋತೇವೆ ಬರ್ರಿ ಅಂಥೇಳಿ. ನಾವು ಹೋಗೋದಕ್ಕೆ ಮತ್ತು ನಾವು ನಮ್ಮ ದಾರಿ ಕಾಯ್ಕೊಂತ ಅವ್ರು ಅಲ್ಲಿ ಕುಂತಿದ್ರು. ನಮ್ಮೂರನವ್ರು ರೀ ಅವ್ರು ಪೂಜಾರಿ. ಹಾಗಾಗಿ ನಾನು ಇವರು ಒಂದು ಸ್ವಲ್ಪ ಲೈವ್ ವಿಡಿಯೋ ಮಾಡೋನು, ಯಾರು ನೋಡೋರು ಈಗ ನೋಡ್ತಾರೆ. ಅದನ್ನು ನೋಡಿ ನನಗೆ ಈ ಸದ್ಯನೇ ಯಾರಿಗಾರ ತೋರಿಸ್ಬೇಕಾ ಅಂಥೇಳಿ ಅಷ್ಟು ಖುಷಿ ಅನ್ಸಾಕತ್ತಿತ್ತು. ಹಾಗಾಗಿ ಒಂದಿಷ್ಟು ಲೈವ್ ವಿಡಿಯೋನು ಮಾಡಿದ್ವಿ. ಯಾವುದಾದ್ರೂ ಖುಷಿ ವಿಷಯ ಇದ್ದಾಗ ಒಬ್ಬರ ಹತ್ರ ಹಂಚ್ಕೋಬೇಕಂತ ಹೇಳಿ ಅನ್ನಿಸ್ತೈತಿ. ಹಂಗೆ ನನಗೂ ಆ ಟೈಮ್ ಒಳಗೆ ಅನ್ನಿಸ್ತು. ಹಾಗಾಗಿ ನಾನು ಅದನ್ನು ಅಲ್ಲೇ ಒಂದು ಸ್ವಲ್ಪ ಲೈವ್ ವಿಡಿಯೋ ಮಾಡಿ ಬಿಟ್ವಿ. ಲೈವ್ ಆಗಿ ನೋಡೋರು ನೋಡಿದ್ರು ಒಂದಿಷ್ಟು ಜನ. ಮತ್ತು ಹಂಗೆ ಮುಂದೆ ಹೊಂಟ್ವಿ ರೀ. ಈಗ ಗುಡ್ಡಕ್ಕಂತೂ ಒಳಗೆ ಹೋದ್ರೆ ಪಾಳೆ ಭಾಳ ಇರ್ತೈತೆ ರೀ. ಮೊನ್ನೆ ಗುಡ್ಡಕ್ಕೆ ಹೋಗಿದ್ವಲ್ಲ, ಹಾಗಾಗಿ ನಮ್ಮ ಮನೆಯವ್ರಂದ್ರೆ ಇನ್ನೊಂದು ಕೊಳ್ಳ ಐತಿ ತೋರಿಸ್ತೀನಿ ನಡ್ರಿ ಹೋಗೋಣ ಅಂತಂದ್ರೆ, ಹಾಗಾಗಿ ಅಲ್ಲಿ ಹೊಂಟೇವಿ. ಬರ್ರಿ ಈಗ ಹೋಗೋಣ ಸಂಗಪ್ಪನ ಕೊಳ್ಳಕ್ಕೆ. ಮೋಡನೂ ಭಾಳ ಆಗೈತೆ ರೀ. ಏನು ಮಳೆ ಒಳಗೆ ಸಿಗ್ತೇವೋ ಏನೋ ಗೊತ್ತಿಲ್ಲ. ಅಲ್ಲಿ ಹೋಗೋಣೋ ಏನು ಮನೆಗೆ ಹೋಗೋಣೋ, ಮಳೆ ಬರಾಕತ್ತೈತಿ ಅಂಥೇಳಿ ಅನ್ನತ್ತಿದ್ರೆ. ಬರ್ರಿ ನೋಡೋಣಂತೆ ಏನೇನು ಆಕೈತಿ ಅಂಥೇಳಿ. ಮನೆಗೆ ಹೋಗ್ತೇವೋ ಅಲ್ಲಿ ಹೋಗ್ತೇವೋ ಗೊತ್ತಿಲ್ಲ. ಇಲ್ಲೇನೋ ಹೊಸ ಆಫೀಸ್ ಆಗೈತೆ ನೋಡ್ರಿ. ನಮ್ಮ ಸೌದತ್ತಿನೂ ಸುಧಾರ್ಸಾಕತೈತಿ ರೀ, ಅದೊಂದು ಖುಷಿ ಆಗತೈತಿ. ಅಲ್ಲಲ್ಲೇ ಏನೇನೋ ಹೊಸ ಆಫೀಸ್ಗಳು. ಮತ್ತು ಅಲ್ಲಿ ಹಿಂದೆ ನೋಡ್ರಿ ಅವೇನೋ ಸರ್ಕಾರದಿಂದ ಮನೆ ಕಟ್ಟಿಸ್ಕೊಡ. ಬರ್ರಿ ಏನರ ಸಮೀಪಿಂದ ಕಾಣಿಸ್ತಾವೆ ನಾ ಮನೆ ಕ್ಲಿಯರಾಗಿ ಅಂಥೇಳಿ ನೋಡೋಣಂತ. ಕಂಡ್ರೆ ತೋರಿಸ್ತೇನಂತ ನಿಮಗೂ. ಅಲ್ಲೇ ದೂರಿಂದ ಕಾಣಿಸತ್ತ ನೋಡ್ರಿ. ಅವರಿ ಇನ್ನೂ ಕಟ್ಟಾಕತ್ತಾರ, ಇನ್ನೂ ಪೂರ ಆಗಿಲ್ಲ. ನೋಡ್ರಿ ಫ್ಯಾನ್ ಎಷ್ಟು ಚಂದ ಕಾಣಿಸತ್ತಾವ ಸಾಲಕ್ಕೆ. ಇದ ನೋಡ್ರಿ ನಾ ಹೇಳಿದ್ದು ಮನೆ ಕಟ್ಸಾತಾರ ಸರ್ಕಾರದಿಂದ ಕೊಡಾಕ ಬೇರೆ ಇವ್ರು ಬಡವರಿಗೆ ಅಂಥೇಳಿ. ಅಲ್ಲದಾವ ನೋಡ್ರಿ ಅಂಥ ಮನೆ. ಹಂಗೆ ನಾನು ನಮ್ಮ ಮನೆಯವರು ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡ್ಕೊಂತ ಹೋದ್ವಿ. ಇಲ್ಲಿ ನೋಡ್ರಿ ಎಲ್ಲಿ ನೋಡ್ತೀರ ಅಲ್ಲಿ ನೀರ ಕಾಣಿಸತೈತೆ ರೀ ರೋಡ್ನ್ಯಾಗ ಎಲ್ಲ ಕಡೆನೂ.
ಎಲ್ಲೇ ಕೊಳ್ಳ ಇದಾವೋ ಏನೋ ಇಲ್ಲೋ ಅನ್ನೋದು ಗೊತ್ತಾಗವಲ್ದು, ಅಷ್ಟು ನೀರು ಹರಿಯಾತೈತಿ. ಮಳೆ ಆಗಿ ಎಲ್ಲ ಕಡೆ ನೀರು ಫುಲ್ ಆಗ್ಬಿಟ್ಟೈತಿ ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಹೆಂಗೆ ಹರಿಯಾತೈತಿ ನೀರು. ಎಲ್ಲೈತ್ರಿ ಇನ್ನು ಅಂಥೇಳಿ ನಾನು ನಮ್ಮ ಮನೆಯವ್ರಿಗೆ ಕೇಳಾತಿದ್ದೆ. ಇನ್ನೇನು ಸಮೀಪ ಬಂದೇವೆ ಅಂಥೇಳಿ ಅವರು ಹೇಳತ್ತಿದ್ರು. ಮೊನ್ನೆ ಅಲ್ಲಿ ಆ ಕೊಳದಿಂದ ರೀ ರೋಡ್ ಮ್ಯಾಗೆಲ್ಲ ನೀರು ಬಂದ್ಬಿಟ್ಟಿತ್ರಿ. ಇದು ನೋಡ್ರಿ ಅಗ್ನಿಶಾಮಕ ಠಾಣೆ ಸವದತ್ತಿ. ನಾನು ಈ ರೋಡಿಗೆ ಒಟ್ಟು ಅಡ್ಡಾಡಿಲ್ರಿ, ಹಾಗಾಗಿ ನನಗೆ ಎಲ್ಲಿ ಏನದಾವ ಅಂಥೇಳಿ ಗೊತ್ತೇ ಇರಲಿಲ್ಲ. ಈ ಕಡೆ ಬಂದೀನಿ ಅಂಥೇಳಿ ಇವೆಲ್ಲ ಕಾಣಿಸತ್ತ. ಇವತ್ತು ಬರ್ರಿ ಪಟ್ ಅಂಥೇಳಿ ಹೋಗೋಣಂತ. ಇಲ್ಲಿ ನೋಡ್ರಿ ಇಲ್ಲೂ ಎಲ್ಲ ಕಡೆ ನೀರು ನಿಂತುಬಿಟ್ಟೈತಿ. ಇಲ್ಲೊಂದು ದೇವಸ್ಥಾನ ಐತಿ ನೋಡ್ರಿ. ಹಂಗೆ ಹೊಂಟ್ವಿ ಮುಂದೆ. ಇದಂತ ನೋಡ್ರಿ ಮೊನ್ನೆ ಮಳೆ ಭಾಳ ಆಗಿ ಇಲ್ಲಿ ಒಂದು ಇದು ಹರಿಯಾತೈತಲ್ರಿ ನೀರು, ಇದು ರೋಡ್ ಮ್ಯಾಗೆಲ್ಲ ಬಂದ್ಬಿಟ್ಟಿತ್ತು ಅಂಥೇಳಿ ನಮ್ಮ ಮನೆಯವ್ರು ಹೇಳತ್ತಿದ್ರು. ನನಗೂ ಈ ಕಡೆ ಬಂದಿಲ್ಲಲ್ಲ, ಹಾಗಾಗಿ ಈ ಕಡೆದು ಏನೂ ಗೊತ್ತಿಲ್ಲ ನನಗೆ. ನೋಡ್ರಿ ಬಂದ್ವಿ ನಾವು ಶ್ರೀ ಸಂಗಮೇಶ್ವರ ದೇವಸ್ಥಾನ ಮಹಾದ್ವಾರ. ಬರ್ರಿ ಒಳಗೆ ಹೋಗೋಣಂತ. ಒಳಗೂ ಹೆಂಗೈತಿ ಅಂಥೇಳಿ ತೋರಿಸ್ತೀನಿ. ನಾನು ಸಣ್ಣಕ್ಕಿದ್ದಾಗ ಬಂದಿರ್ಬೇಕ್ರಿ, ಅಂದ್ರೆ ನಮ್ಮ ಕಾಕಾರೊಬ್ಬರದ್ದು ಮದುವೆ ಆಗಿತ್ತಿಲ್ಲ. ಅವಾಗ ಭಾಳ ಅಂದ್ರೆ ಭಾಳ ಸಣ್ಣಕ್ಕಿದ್ದೆ ರೀ. ನಮ್ಮ ಚಿನ್ನಿ ಹೆಂಗಿದ್ದೆ ನನಗೇನು ತಿಳಿತಿರ್ಲಿಲ್ಲ. ಆವಾಗ ಮದ್ವೆಗೆ ಬಂದು ಹೋಗಿದ್ದೆ ಹೊಳ್ಳಿ. ಮತ್ತು ಈ ಊರಿಗೆ ಬಂದ ಈಗ 6 ವರ್ಷ ಆಗೈತಿ ಅಂದರೂ ಈಗ ಹೊಂಟೇನೆ ನೋಡ್ರಿ ನಾನು. ನೋಡ್ರಿ ಕಲ್ಲೆಲ್ಲ ಹೆಂಗೆ ಹಸಿರುಗಟ್ಟ್ಯಾವ ಅಂಥೇಳಿ ಎಲ್ಲ ಕಡೆಯಿಂದ ನೀರು ಬಿದ್ದ ಬಂದ್ವಿ ನೋಡ್ರಿ ನಾವು ಸಂಗಮೇಶ್ವರ ದೇವಸ್ಥಾನ. ಇಲ್ಲೆಲ್ಲರೂ ಸಂಗಪ್ಪನ ಕೊಳ್ಳ ಅಂಥೇಳಿ ಅಂತಾರ್ರಿ. ಇಲ್ಲಿ ಅಲ್ಲಿ ಕೆಳಗೆ ಹಾಕ್ಯಾರ ನೋಡ್ರಿ ಸಂಗಪ್ಪನ ಕೊಳ್ಳ ಅಂಥೇಳಿ ಹಂಗೆ ಕರೀತಾರೆ. ಈ ಕಡೆ ಸಂಗಮೇಶ್ವರ ದೇವಸ್ಥಾನ ಅಂದರೆ ಇಲ್ಲಿ ಯಾರಿಗೂ ಗೊತ್ತಾಗಂಗಿಲ್ಲ. ಇಲ್ಲೇನು ಪ್ರಸಾದ ಇತ್ತು, ಇಲ್ಲೇನು ಎಲ್ಲ ಕ್ಲೀನ್ ಮಾಡಾಕತ್ತಿದ್ರು. ನಾವು ಹೋಗೋದಕ್ಕೆ ಇಲ್ಲಿನೂ ಮುಗ್ದಿತ್ತು. ಅವ್ರ ಕಸ ಅದೆಲ್ಲ ಹುಡುಗಿ ಕ್ಲೀನ್ ಮಾಡತ್ತಿದ್ರು. ನಮ್ಮ ಮನೆಯವ್ರು ಹೋದ್ರ ಮುಂದೆ. ಬರ್ರಿ ಹೋಗಿ ನೋಡೋಣ ಅಂತ ಏನೇನೈತಿ ಇಲ್ಲಿ ಅಂಥೇಳಿ. ನನಗೇನು ನೆನಪಿಲ್ಲ ರೀ, ಮೊದಲು ನೋಡಿದ್ದ. ಈಗ ಮತ್ತೆ ಹೊಳ್ಳಿ ಫಸ್ಟ್ ಟೈಮ್ ನೋಡ್ದಂಗೆ ನಾನು ನೋಡ್ಕೊಂಬರೋಂಬರ್ರಿ. ಮೊದಲೇ ಇಲ್ಲೆಲ್ಲ ಮದ್ವೆ, ಈಗೂ ಅಕ್ಕವೇನೋ ಗೊತ್ತಿಲ್ಲ, ಮೊದಲೆಲ್ಲ ಮದ್ವೆ ಹಾಕಿದ್ವು ಅಂಥೇಳಿ ಗೊತ್ತು. ಈ ನಮ್ಮ ನಡಕಿನ ಆಂಟಿಯವ್ರ ಮದ್ವೆನೂ ಇಲ್ಲೇ ಆಗೈತಿ ಅಂಥೇಳಿ ನಮ್ಮ ಮನೆಯವ್ರನ್ನೂ ಹೇಳತ್ತಿದ್ರು. ನಮ್ಮ ಅಕ್ಕನ ಮದ್ವೆ ಇಲ್ಲೇ ಆಗೈತಿ ಅಂಥೇಳಿ ಹಂಗೆ ಮಾತಾಡ್ಕೊತ ಹೊಂಟಿವಿ. ಬರ್ರಿ ನೋಡೋಣಂತ. ನೋಡ್ರಿ ಕಲ್ಲಿನ ಬ್ರಿಡ್ಜ್ ಹೆಂಗೈತಿ. ಇಲ್ಲಿಂದ ಅಲ್ಲಿಗೆ ಅಲ್ಲೇ ಒಂದು ಹನುಮಪ್ಪನ ದೇವಸ್ಥಾನ ಐತ್ರಿ. ಅಲ್ಲೇ ಹಿಂಗೆ ಕಲ್ಲಿನ ಬ್ರಿಡ್ಜ್ ಐತಿಲಿ, ಅದ್ರ ಮ್ಯಾಗಿಂದ ದಾಟ್ಕೊಂಡು ಅಲ್ಲಿ ಹೊಕ್ಕಾರ. ನೋಡ್ರಿ ಅಲ್ಲಿಂದ ಹೆಂಗೆ ಕಾಣಿಸತೈತಿ ಕೊಳ್ಳ, ಎಷ್ಟು ಚಂದ ಹರಿಯಾತೈತಿ ನೋಡ್ರಿ. ನೀರನ್ನು ಎಷ್ಟು ತಿಳಿಯದಾವ ನೋಡ್ರಿ ಇವು. ಕಣ್ಣಿಗೆ ಒಂಥರ ಖರೆ ಹೇಳ್ತೇನೆ ರೀ, ಅಷ್ಟಂದ್ರೆ ಅಷ್ಟು ತಂಪು ಅನ್ನಿಸ್ತು, ಅಷ್ಟು ಖುಷಿ ಆಗತೈತಿ ಇವೆಲ್ಲ ಪ್ಲೇಸ್ಗಳನ್ನ ನೋಡಿ. ಇವತ್ತು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿ. ನನಗೆ ಹಿಂಗೆ ನೀರು ಬೀಳಲ್ಲೇ ನೋಡೋಕೆ ಭಾಳ ಆಸೆ ಇರ್ತೈತೆ ರೀ. ಭಾಳ ದಿವಸ ಆಯ್ತು ನೋಡಿರಲಿಲ್ಲ. ಮದುವೆ ಆದ್ಮೇಲಂತೂ ಬಂದೇ ಇಲ್ಲ. ಮೊದಲೊಮ್ಮೆ ಅಂಬುಲಿ ಫಾಲ್ಸಿಗೆ ಹೋಗಿದ್ವಿ ನಮ್ಮ ಅಕ್ಕಾರ ಜೋಡಿ, ಆವಾಗ ನೋಡಿದ್ದು. ಮತ್ತೀಗ 5-6 ವರ್ಷ ಆತೇನೋ ಹಿಂಗೆ ನೀರು ಬೀಳಾತಿದ್ದು ನೋಡಿ. ಅದು ದಬ್ಬೆ ಒಂದು ಕಾಣಿಸ್ತೈತಿ ರೀ. ಎಲ್ಲರೂ ಬಂದ್ರೆ ಸವದತ್ತಿ ಕಡೆ ಹೊಂಟ್ವಿ ಅಂದ್ರೆ ಅದೊಂದು ಕಾಣಿಸ್ತೈತಿ ಅಲ್ಲೇ ರೋಡ್ ಮೇಲೆ. ಅಲ್ಲೇ ದೂರಿಂದ ನೋಡಿ ಹೋಗ್ಬಿಡ್ತೀವಿ. ನಾನು ಹಿಂಗೆ ನೋಡಕ್ಕಂಥೇಳಿ ಬಂದು ಅದನ್ನು ನೋಡ್ಕೊತ ನಿಂದ್ರೋದು ಅದೊಂಥರ ಖುಷಿ ಬೇರೆ ಇರ್ತೈತೆ ರೀ. ಹಂಗೆ ಇವತ್ತು ನಾನು ಅದನ್ನು ಭಾಳ ಎಂಜಾಯ್ ಮಾಡಿದ್ದೆ. ಖರೆ ಹೇಳ್ಬೇಕಂದ್ರೆ ಸಿದ್ದಪ್ಪನ ಕೊಳದಾಗೂ ಅಷ್ಟೇ ಎಂಜಾಯ್ ಮಾಡಿದೆ, ಮತ್ತು ಸಂಗಪ್ಪನ ಕೊಳದಾಗೂ ಅಷ್ಟೇ ಎಂಜಾಯ್ ಮಾಡಿದೆ. ನೀವು ಯಾರಾದರೂ ಸವದತ್ತಿ ಹತ್ರ ಬಂದಿದ್ರೆ ಮಿಸ್ ಮಾಡಲಾರ್ದ ಇವೆರಡು ಪ್ಲೇಸ್ನ ನೋಡ್ಕೊಂಡು ಹೋಗ್ರಿ. ಮಿಸ್ ಮಾಡ್ಕೊಂಡು ಆಮೇಲೆ ಯಾವಾಗಾರ ಹಿಂಗೆ ವಿಡಿಯೋಸ್ದೊಳಗೆ ಅದು ಹಿಂಗೆಲ್ಲ ನೋಡಿದಾಗ ನಾವು ಹೋಗ್ಬೇಕಿತ್ತಲ್ಲ ಅಲ್ಲಿ ಹೋದಾಗ ಅಂತ ಅಂದ್ಕೊಳ್ಳೋಕ್ಕಿಂತ ಬಂದಾಗ ಮಿಸ್ ಮಾಡಲಾರ್ದಂಗೆ ನೋಡ್ಕೊಂಡು ಹೋಗ್ಬಿಡ್ರಿ. ಸ್ವಲ್ಪ ಟೈಮ್ ಕೊಟ್ಟರೆ ಇಂಥ ಚಲೋ ಪ್ಲೇಸನ್ನು ನೀವು ನೋಡ್ಕೊಂಡು ಹೋಗ್ಬೋದು. ಇದು ನೋಡ್ರಿ ಕೀಲಿನ ಹಾಕಿತ್ತು. ಇನ್ನು
ನಾನು ಅಂದೆ ನಮ್ಮ ಮನೆಯವ್ರಿಗೆ ಮತ್ತು ಇದೊಂದು ಸ್ವಲ್ಪ ಲೈವ್ ಮಾಡೋಣ ಬರ್ರಿ ನೋಡೋರು ನೋಡ್ತಾರೆ. ನಂಗೆ ಈಗ ಏನಾರ ಖುಷಿ ಆದಾಗ ಅದನ್ನು ಯಾವ್ದಾರ ಮುಂದೆ ಹಂಚ್ಕೊಳ್ತಾನೆ ನಂಗೆ ಸಮಾಧಾನ ಇರೋಂಗಿಲ್ಲ. ಹಾಗಾಗಿ ನನಗೆ ಅದಕ್ಕೆ ನೋಡಿ ಖುಷಿ ಅನ್ಸಾತಿತ್ತಲ್ಲ, ಅದನ್ನು ಬೇರೆಯವ್ರಿಗೂ ತೋರಿಸ್ಬೇಕಂತ ಖರೆ ಅಂದ್ರೆ ಭಾಳ ಅನ್ಸಾತಿತ್ತು ನನಗೆ. ಹಾಗಾಗಿ ಮತ್ತೆ ಲೈವ್ ಮಾಡೋಣ ಬರ್ರಿ ಅಂಥೇಳಿ ಅವ್ರನ್ನ ಕರ್ಕೊಂಬಂದು ಮತ್ತೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ಇಲ್ಲೇ ರೀಲ್ಸ್ ಅದು ಮಾಡೋಣ ಅಂಥೇಳಿ. ಅದಿನ್ನೂ ಕಿಲಿ ತೆಗಿಲಾರ್ದಕ್ಕೆ ಮತ್ತೊಂದು ಸ್ವಲ್ಪ ಹೊತ್ತು ಇಲ್ಲಿ ನೋಡ್ಕೊತ ನಿಂತು ಇಲ್ಲಿಂದ ಖರೆ ಹೇಳ್ತೇನೆ ರೀ, ಹೋಗೋಕ್ಕಂತೂ ಮನಸ್ಸಾಗತ್ತಿದ್ದಿಲ್ಲ. ಈಗ ಮಳೆ ಭಾಳ ಆಗಿರೋದ್ರಿಂದ ನೀರು ಭಾಳ ಇತ್ತಲ್ಲ, ಹಾಗಾಗಿ ಎಲ್ಲ ಕಡೆನೂ ನೀರು ಅನ್ಸಾತೈತೆ ರೀ. ಮತ್ತು ಎಲ್ಲ ಕಡೆನೂ ಹಸಿರು ಆಗಿತ್ತು. ಇಲ್ಲಿ ನೋಡ್ರಿ ಈ ಕಡೆ ನಿಂತ್ರೆ ಅಲ್ಲಿ ಗುಡಿ ಹೆಂಗೆ ಅನ್ಸಾತೈತೆ ಅಂಥೇಳಿ. ಇಲ್ಲಿ ಮೆಟ್ನೂ ಅದಾವ, ಇಳಿದ ನೀರೊಳಗೆ ಹೋಗ್ಬೋದು. ಹಂಗೆ ಇತ್ತು. ನಮ್ಮ ಮನೆಯವರು ಒಂದು ಸ್ವಲ್ಪ ಹೋಗಿ ನಿಂತ್ರೆ ನಡಕ್ಕೆ. ನಾನು ಅವ್ರಿಗೆ ಫೋಟೋ ತೆಗಿತೀನಿ ನಿಂದ್ರಿ ಅಂಥೇಳಿ ಇದನ್ನು ಮಾಡಿದ್ದೆ. ನಿಂತಿದ್ರೆ ಇದು ನೀರನ್ನ ಮಣ್ಣೆಲ್ಲಿ ರೋಡಿಗೆ ಬಂದಿತ್ತು ಅಂಥೇಳಿ ನಮ್ಮ ಮನೆಯವ್ರು ಹೇಳತ್ತಿದ್ರು ನೋಡ್ರಿ. ಮತ್ತು ನಾವು ಬಂದ್ವಿ ರೀ ಇಲ್ಲಿ ಒಳಗೆ. ನಾವು ಅಲ್ಲಿ ಮತ್ತೊಂದು ಸ್ವಲ್ಪ ಹೊತ್ತು ನಿಂತು ಬರುತ್ತಾನ ಅಂತ ಹೇಳಿದ್ರೆ ಇಲ್ಲಿ ಕೀಲಿ ತೆಗ್ದಿತ್ತು. ಹಾಗಾಗಿ ಮತ್ತೊಂದು ಸ್ವಲ್ಪ ಹೊತ್ತು ನಮಸ್ಕಾರ ಮಾಡಿ ಇಲ್ಲೇ ಕುಂತು, ಇದು ನೋಡ್ರಿ ಇದು ಗುಹೆ ಒಳಗೆ ಐತೆ ನೋಡ್ರಿ. ಇಷ್ಟ ಹೈಟ್ ಐತೆ ನೋಡ್ರಿ ಇದು ದೇವಸ್ಥಾನ. ಇವತ್ತೇನೋ ವಿಶೇಷ ಪೂಜೆ ಮಾಡ್ದಂಗೆ ಕಾಣಿಸ್ತಾರೆ ರೀ ಇಲ್ಲೂ ನೋಡ್ರಿ. ಶ್ರಾವಣದ ವಿಶೇಷ ನಮ್ಮ ಚಾನಲ್ದೊಳಗೆ ನಿಮಗಾಗಿ ನಾವೇನೇನು ತೋರಿಸೇವಿ ಅಂಥೇಳಿ ಸಂಗಪ್ಪನ ಕೊಳ್ಳ, ಸಿದ್ದಪ್ಪನ ಕೊಳ್ಳ ತೋರಿಸೇವ್ರಿ ಇವತ್ತು. ನೋಡೋಣ್ರಿ ಮತ್ತು ಈ ವಾರದಾಗ ಎಲ್ಲರೂ ಹೋಗೋಕ್ಕಾದ್ರೆ ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ಕೊಂಡು ಸಿಗ್ತೀವಂತ. ಮಾಡಂತೂ ಫುಲ್ ಆಗೈತ್ರಿ. ಮನೆ ಕಡೆ ಹೋಗೋಣಂತ. ಮಳೆನೂ ಬರಂಗೆ ಆಗೈತಿ. ಇನ್ನು ಮಳೆ ಒಳಗೆ ಸಿಕ್ಕೊಂಡ್ವಿ ಅಂದ್ರೆ ಎಲ್ಲೂ ನಿಂದ್ರಾಗ ಜಾಗ ಇಲ್ಲರಿ. ಇಲ್ಲೇ ಇದ್ರೆ ಗುಡಿ ಒಳಗೆ ಇರ್ಬೇಕು ಮಳೆ ನಿಂದ್ರತನ. ಅದ್ರಾಗ ನಮ್ಮ ಕಡೆ ಮಳೆ ಏನಾರ ಭಾಳ ಜೋರಾಗ್ಬಿಡುತ್ತಂದ್ರೆ ಎಲ್ಲ ರೋಡ್ ಮ್ಯಾಗೂ ನೀರು ಬೀಳ್ತಾವೆ. ನಮಗೆ ಮನೆಗೆ ಹೋಗೋದು ಅಪರೂಪ ಆಗ್ಬಿಡ್ತೈತಿ. ನಮ್ಮ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್.